ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸರ್ವಶಕ್ತೇಕಂ ಸರ್ವೈದೇವೈರಜ್ಯಂ ವಿಷ್ಣಾಖ್ಯಂ ಸರ್ವದೈಮಿ ಸುಪ್ರೇಷ್ಠಂ. ಯಾವುದಾಯ್ತು ಈಗ? ಕ್ಷೇಮ ಇತಿ ವಾಚಿಯೋ ಕ್ಷೇಮ ಇತಿ ಪ್ರಾಣ ತೈತರಿಯ ಅದೆಲ್ಲ ಆಗಿದೆ ಆಗಲೇ. ಓ ಅಲ್ಲಿ ಬಂದಿದೆ ಆಗಲೇ. ಯಾವುದಾಗಬೇಕು? ಇನ್ನು ಬಂದಿಲ್ಲ. ಅಲ್ಲಿ ಬಂದಿದೆ ಎಂದಿದೆ. ಈಗ ಭೇದದ ವಿಷಯ ಮುಗೀತು. ಏವಂ ಭಾವಾದ ಅಭಾವಶ್ಚ ನ ಭೇದೋ ಭಾವರೂಪವಾನ್ ಅದಾಗಿತ್ತು. ಮುಂದೆ ಇಷ್ಟಭೇದೋಪ್ಯಭಾವಾತ್ಮ ವಿದ್ಯತೆ ಚ ವಿನಾಶತಃ ಸ್ವರೂಪತ್ವಾತ್ತು ಭೇದಸ್ಯ ಭೇದೇ ಶಂಕಾ ನ ಕಸ್ಯಚಿತ್ ಸರ್ವಂ ಸಾಮಾನ್ಯತ ಅದು ಆಗಿತ್ತಾಗಲೇ. ಈ ವಲ್ಲಿನೇ ಮುಗಿದಿತ್ತು. ಬ್ರಹ್ಮವಲ್ಲಿ ಮುಗಿದೋಯ್ತು. ಭೃಗುವಲ್ಲಿ ಶುರು ಈಗ. ಭೃಗುರ್ವೈರ್ವಾರುಣಿ ವರುಣಂ ಪಿತರಮುಪಸಸಾರ. ಭೃಗುರ್ವೈ ವಾರುಣಿ ವರುಣಂ ವಾರುಣಿ ಅಂದರೆ ವರುಣನ ಮಗನಾದ ಭೃಗು ಅಪ್ಪನಾದ ವರುಣನ ಹತ್ರ ಹೋದ. ವಾರುಣಿ ಭೃಗು ಅಂತ ಹೇಳಿದ್ದರಿಂದ ವರುಣನ ಮಗನಾದ ಭೃಗು ಎಂಬ ಮುನಿ ತಂದೆ ಹತ್ರ ಹೋದರು, ವರುಣನ ಹತ್ರ ಹೋದರು. ಅಧೀಹಿ ಭಗವೋ ಬ್ರಹ್ಮೇತಿ, ನನಗೆ ದೇವರ ಬಗ್ಗೆ ಹೇಳಿ ಅಂತ ಕೇಳಿದರು. ಪರ್ವತತ್ವವನ್ನು ತಿಳಿಸಿ ಅಂತ ಕೇಳಿದರು. ತಸ್ಮೈ ಅದು ಬಿಡಿ, ಸಂಧ್ಯೆ ಆದರೆ ಹಾಗಾಗತ್ತೆ. ತಸ್ಮೈ ಬಿಡಿಸ್ಬೇಕು, ಇಲ್ಲ ತಸ್ಮಾಯ್ ಏತತ್ ಪ್ರೋವಾಚ, ತಂದೆ ಹೇಳಿದರು. ಇಲ್ಲಿ ನೋಡಿ, ಶ್ರೋತ್ರಾನುಕೂಲ್ಯ ವಕ್ತಾನುಕೂಲ್ಯ. ಅಪ್ಪ ಹೇಳ್ತಾನೆ ವಕ್ತ, ಮಗ ಕೇಳ್ತಾನೆ ಶ್ರೋತ. ಪ್ರಸಂಗ ಭಕ್ತಿಯಿಂದ ಕೇಳ್ತಾನೆ. ಆದ್ದರಿಂದ ಇದು ಅತ್ಯಂತ ಪ್ರಾಮಾಣಿಕವಾದಂಥ ಜಿಜ್ಞಾಸೆ ಅಂತ ಅರ್ಥ. ಪ್ರಾಣ ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಮನೋವಾಚಮಿತಿ. ಅನ್ನ ಬ್ರಹ್ಮ, ಪ್ರಾಣ ಬ್ರಹ್ಮ, ಚಕ್ಷು ಬ್ರಹ್ಮ, ಶ್ರೋತ್ರ ಮನೋಬ್ರಹ್ಮ ಅಂತ ಹೇಳಿದರು. ಹೇಳಿದರು ತಂ ಹೋವಾಚ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ. ಎಲ್ಲ ಇತ್ತು. ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ವರ್ಣ ಅವ್ರು ಹೇಗೆ ಹೇಳಿ ಇದು ಭಾಗ ಅವ್ರು ಕೇಳಿದರು. ಅದು ಸರಿ, ಇದರಲ್ಲಿ ಯಾವುದು ಬ್ರಹ್ಮ ಅಂತ ಕೇಳಿದರು. ಹಾಗೆ ಹೇಳ್ತಾರೆ, ಯಾವುದರಿಂದ ಎಲ್ಲ ಹುಟ್ಟುತ್ತಾರೋ, ಎಲ್ಲರೂ ಕೂಡ ಬೆಳೀತಾರೋ, ಇರ್ತಾರೋ, ಸಾಯ್ತಾರೋ, ಪ್ರವೇಶನೂ ಮಾಡ್ತಾರೋ ಅವನು ಬ್ರಹ್ಮ. ಇದು ಬ್ರಹ್ಮ ಡೆಫಿನೇಷನ್. ಅದು ಜನ್ಮಾದ್ಯಸ್ಯ ಯತಃ. ಯತಃ ಉಪನಿಷತ್ತಿನ ಪದ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ಯಥೋ ಜಾಯಂತೆ ಜನ್ಮಾದಿ, ಆದಿ ಮುಂದಿಂದೆಲ್ಲ ಆದಿ ತಗೋಬೇಕಾಗ. ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಇಲ್ಲಿ ಪ್ರಸಂಗ ಬಂತು ಅಂತ ನೋಡಬೇಕಿಲ್ಲಿ. ಪೂರ್ಣ ಪಕ್ಷ ಏನು ಬುಡ್ದವ್ರು ಏನು ಅರ್ಥ ಬರೀತಾರೆ ಗೊತ್ತಾ ಅದಕ್ಕೆ? ಜನ್ಮಾದ್ಯಸ್ಯತ ಅಂದರೆ ಜನ್ಮ ಸ್ಥಿತಿ ಭಂಗ, ಸೃಷ್ಟಿ ಸ್ಥಿತಿ ಲಯ ಮೂರೇ. ಆಚಾರ್ಯ ಹೇಳ್ತಾರೆ ಅದಕ್ಕೆ 8 ಹೇಳ್ತಾರೆ. ಅವ್ರು ಪ್ರಶ್ನೆ ಮಾಡ್ತಾರೆ, ನೋಡಿದ್ರಾ ಅಲ್ಲಿರೋ ಜನ್ಮಾದಿ ಇದೆ, ಇಲ್ಲಿ ಶ್ರುತಿ ಏನಿದೆ, ಶ್ರುತಿ ಇದು ವಿಷಯವಾಕ್ಯ ಇದು, ಇದರಲ್ಲಿ 3 ಹೇಳಿದ್ದಾರೆ. ಅದಕ್ಕೆ 3 ಬರೆದಿದ್ದಾರೆ. ನೀವು ಜಾಸ್ತಿ ಬರೆದಿದ್ದೀರಿ, ಇದು ಸರಿಯಲ್ಲ. ಆಚಾರ್ಯ ಆಕ್ಷೇಪಣೆ. ಅರ್ಥ ಆಯ್ತಾ? ಈಗ ಅಲ್ಲಿರೋದು 3. ಯತಃ ಅಂಬೋದು ಅದೇ ವಾಕ್ಯ, ಬೇರೆ ವಾಕ್ಯ ತೊಗೊಳಗೆ ಅದೇ ವಾಕ್ಯ ತೊಗೋಬೇಕು. ಅಲ್ಲಿ 3 ಹೇಳಿದ ಮೇಲೆ ನೀವು 8 ಹೇಗೆ ಹೇಳಿದ್ರಿ ಅಂತ ಪ್ರಶ್ನೆ. ಈಗ ಅದಕ್ಕೆ ಆಚಾರ್ಯರಿಗೆಲ್ಲ ಇದಕ್ಕೆಲ್ಲ ಯಾರು ಉತ್ತರ ಕೊಡಬೇಕು? ದೊಡ್ಡ ಪ್ರಶ್ನೆ. ಈಗ ಸಣ್ಣ ಪುಟ್ಟವರೆಲ್ಲ ಇಲ್ಲಿ ದೊಡ್ಡ ಪ್ರಶ್ನೆಗೆ ಅವ್ರು ಕೊಡ್ತಾರೆ. ಸಣ್ಣ ಪುಟ್ಟ ಇವರೇನೆ ಸಾಮಾನ್ಯ ಮನೆ ಬರ್ತೀವಿ, ಎಷ್ಟೊತ್ತಿಗೆ ಬರ್ತೀರಿ, ಯಾವಾಗ ಬರ್ತೀವಿ ಅವೆಲ್ಲ ಕೇಳೋದಿಲ್ಲ. ಉಳಿದವ್ರು ಕೇಳ್ತವೆ ಹೇಗೆ ಬರ್ತಾರೆ ಏನು ಅಂತ. ಇದು ಅಷ್ಟೇ ಒಪ್ಕೊಂಡ್ಬಿಟ್ರೆ ಕತೆ ಅಷ್ಟೇ ಕ್ಲೋಸ್. ಅದು ಉಳಿದೆಲ್ಲ ಬೇರೆಯವ್ರು ಹೇಳಬೇಕಲ್ಲ, ವ್ಯಾಖ್ಯಾನಕಾರ ಹೇಳಬೇಕು. ಚಂದ್ರಿಕಾಚಾರ್ಯ ಬರೀತಾರೆ, ನೋಡು ದಡ್ಡ, ಬೇರೆ ಪ್ರಮಾಣ ಬೇಕಿಲ್ಲ, ಶ್ರುತಿ ಸರಿಯಾಗಿ ನೋಡು ಅಂತ ಹೇಳ್ತಾರೆ. ಇದು ಸೂಪರ್. ಅದು ಏನು ಹೇಳ್ತಾರೆ ನೋಡಿ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ. ಎಷ್ಟಾಯಿತು? ಎಷ್ಟದು? ಏನದು? ಎಷ್ಟು ವಿಷಯ ಅಲ್ಲಿ ಇರೋದು? 1 ಜನ್ಮ ಆಯ್ತು ಅಷ್ಟೇ. ಏನ ಜಾತಾನಿ ಜೀವಂತಿ ಏನದು? 2 ಆಯಿತು. ಸುಸ್ಥಿತಿ ಆಯಿತು. ಯತ್ ಪ್ರಯಂತಿ ಎಷ್ಟಾಯಿತು? 3 ಆಯಿತು. ಯತ್ ಪ್ರವಿಶಂತಿ ಆಗಿಬಿಟ್ಟು ಅಂತ ಕೇಳ್ತಾರೆ. ಅಲ್ಲಿ ಪಂಚಾಯಿತಿ ಆಗಿ ಇವರೆಲ್ಲ 3 ತಿಳ್ಕೊಬಿಟ್ರಲ್ಲ. ಆಚಾರ್ಯಕ್ಕೆ ಮುಂಚೆ 4 ಇದೆ, ಇಲ್ಲ 3 ಇಲ್ಲ. ಯತ್ ಪ್ರಯಂತಿ ಬೇರೆ, ಯತ್ ಅಭಿಸಂವಿಶಂತಿ ಬೇರೆ. ಅಭಿಸಂವಿಶಂತಿ ಅಂದರೆ ಒಳಗೆ ಸೇರಿ ಮೋಕ್ಷ. ಅದು ಮೋಕ್ಷ ಹೇಳ್ಬಿಟ್ರು. ಮಧ್ಯದ್ರೊಳಗೆ ಸೇರಿಸ್ಲೇಬೇಕಲ್ಲ. ಇಲ್ಲಿಂದ ಚನ್ನಪಟ್ಟ ಅಂತ ಹೇಳ್ಬೋದು ಅವರು ಅಂತ ಹೇಳಿಬಿಟ್ರೆ ಮಧ್ಯದ ಬಿಟ್ಟೋಗಲಿಲ್ಲ, ಸೇರಿಸ್ಬೇಕಲ್ಲ. 8 ಆಯ್ತಲ್ಲ. ಇದು ಚಾತ್ಪರ್ಯ ಚಂದ್ರ, ಇವರು ಚಂದ್ರಿಕಾಚಾರ್ಯ ಬರೀ. ಅವ ನಮಗೆ ಅದು ಎಷ್ಟು ಉಪಯೋಗ ಅಂತ ಗೊತ್ತಾಗಲಿಲ್ಲ. ಈಗ ಆ ಗ್ರಂಥ ಓದ್ದೆ ಹೋದ್ರೆ ಉತ್ತರ ಕೊಡೋಕ್ಕೆ ಬರ್ತಿರಲಿಲ್ಲ. ಅರ್ಥ ಆಯ್ತಾ? ಈ ರೀತಿ ಮಾಡೋದಕ್ಕೆ ಎಷ್ಟು ಓದಿದ್ರು ಏನಾಗುತ್ತೆ ನಮಗಾಗ? ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಳ್ಳೆಯವರು ಬರೋ ಗ್ರಂಥ ಎಷ್ಟು ಓದಿದ್ರು ಏನಲ್ಲ, ಅದು ವೇಸ್ಟ್ ಆಗೋದೇ ಗೊತ್ತಾ? ಹೌದು. ಅವ್ರ ಕೆಲವು ಸತ್ಯ ಸುಮ್ಮನೆ ಕೂತ್ಬಿಟ್ಟು ಏನು ಉಪಯೋಗ ಇಲ್ಲ. ಅದು ಅಲ್ಲೇ ತೋರಿಸ್ತಾರೆ. ಅದು ಮ್ಯಾಜಿಕ್. ಅದು ಯತ್ ಪ್ರಯಂತಿ ಅಭಿಸಂವಿಸಿ ಒಂದು ಪದ ಇಲ್ಲ ಅಲ್ಲಿ. ಯತ್ ಪ್ರಯಂತಿನೇ ಬೇರೆ, ಅಭಿಸಂವಿಸಂತಿನೇ ಬೇರೆ. ಎಲ್ಲರೂ ಬಿಟ್ಟವರೇ ಅದನ್ನು.
ಆಚಾರ್ಯ ಒಬ್ಬರೇ ನೋಡಿದವರು. ಅದಕ್ಕೆ ಇದು ಕೊಟ್ಟು ಮಾಡಿಬಿಟ್ರು, ಉತ್ಪತ್ತಿ ಮಾರಾಣಿ ಇದ್ರ ಜ್ಞಾನ ಫುಲ್ಲು ವಾಕ್ಯ ಕೊಟ್ಬಿಟ್ಟು. ಸಂವಿಸ್ಥಿತಿ ಮಧ್ಯದ ಬರಲಿ, ಅಕಸ್ಮಾತ್ ನೀವು ಸೃಷ್ಟಿ ಸ್ಥಿತಿ ಲಯ ನಿಯಮನ ಬಂದಿದ್ದರೆ ಇನ್ನೂ 4 ಇಲ್ಲ ಆಗ್ತಿತ್ತು. ಕೊನೆದು ಹೇಳಿದ್ರಿಂದ ಅಷ್ಟು ತಗೋಬೇಕು. ಇದಕ್ಕೆ ಏನಂತ ಕರೀತಾರೆ, ಅದು ಜ್ಞಾನ. ಅವರು ಜ್ಞಾನಿಗಳು. ಅದರಿಂದ ಭಾರಿ ಪ್ರಯೋಜನ ನಮಗಿದೆ. ಎಷ್ಟು ಜ್ಞಾನ ವೃದ್ಧಿ ಆಗುತ್ತೆ ಅಂದರೆ, ವೇದಗಳ ಬಗ್ಗೆ ನಮಗೇನೋ ಅಂದುಬಿಡ್ತಿತ್ತು, ಇಲ್ಲ ಆಚಾರ ಬಗ್ಗೆ ಅನಿಸ್ತಿತ್ತು, ಎಲ್ಲ ಸರಿ ಹೋಯ್ತು. ಅವರು ತಾವು ಗ್ರೇಟ್ ಅಂತ ಹೇಳಿ ಅಲ್ಲೇ ಇದೆ ನೋಡಿದ್ದೀರಾ, ಅದು ಗ್ರೇಟ್. ನೀವು ಓದಿಲ್ಲ ಅಷ್ಟೇ. ಹುಡುಕೊಟ್ಟವ್ರಿಗೆ ಏನು ಮಾಡ್ತಾರೆ ಆ ರೀತಿ, ಹುಡುಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಆ ವಸ್ತು ಇರೋದಲ್ಲೇ ಇದೆ. ಸತಪೋ ಅತಪ್ಯತ ತಪಸ್ತತ್ವ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಒಂದು ಸ್ಟೇಜ್ ಬಂತು, ನಾವು ಸುಮ್ಮನೆ ತಗೊಂಡ್ರೆ ಅನ್ನದಿಂದ ಹುಟ್ಟುತ್ತೇವೆ, ಹೌದಲ್ಲ? ಅನ್ನದಿಂದ ಬೆಳಿತೇವೆ, ಅನ್ನದಿಂದ ಇರ್ತೇವೆ. ಜಾಸ್ತಿ ತಿಂದು ಸಾಯ್ತಾರೆ ಬೇರೆ, ಅದು ಆಯಿತು. ಅಭಿಸಂಬಿಸತಿ ಬಿಟ್ಟುಬಿಟ್ಟ, ಇಷ್ಟಾಯಿತು. ಆದ್ದರಿಂದ ಅನ್ನ ಬ್ರಹ್ಮ ಅಂತ ನೋಡಿದ್ರೆ ಸಾಕಾಗಲಿಲ್ಲ, ಮತ್ತೆ ಬಂದ. ಮತ್ತೆ ನಂಗೆ ಹೇಳಬೇಕಂತ ಕೇಳಿದೆ, ಸರಿ ಹೋಗಲಿಲ್ಲ ಅದು, ಗೊತ್ತಾಯ್ತಾ? ಅದೇ ಅರ್ಥ ಬೇರೆ ಮಾಡಬೇಕು, ಅದಕ್ಕೆ ಇಲ್ಲದಾಗೋದಿಲ್ಲ ಅಂತ ಮತ್ತೆ ಕೇಳ್ಕೊಂಡ. ಮತ್ತೆ ಹೇಳಿದರು, ಕೇಳಿ ಕೇಳಿ ಕೊನೆ ಗಟ್ಟಿ ಮಾಡ್ಕೊತಾನೆ. ಅದು ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇಹಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದ